ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ನನ್ನ ಜೀವನ ಕಳ್ಕೊಂಡು ಎಲ್ಲ ಕಳ್ಕೊಂಡು ಫುಟ್ಪಾತಲ್ಲಿ ನಿಂತೆ. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿದ್ದೆ, ಅದಾಗಲಿಲ್ಲ, ಸ್ವಲ್ಪ ದಿವಸ ಬಿಟ್ಬಿಟ್ಟೆ. ಅದಾದಮೇಲೆ ಅನನ್ಯ ಹಾಸ್ಪಿಟಲ್ ರಾಜಾಜಿನಗರದಲ್ಲಿ ಇವತ್ತೂ ಇದೆ, ಅಲ್ಲಿಗೆ ಹೋದೆ ಕೆಲಸ. ಹಾಂ, ಅಲ್ಲಿ ಕೆಲಸಕ್ಕೆ ಹೋಗಿ ಸೇರ್ಕೊಂಡು ಮಗನ ಇಲ್ಲಿ ಬಿಟ್ಟು ಹೋಗ್ತೀನಿ. ಅಮ್ಮನ ಹತ್ರ ಇದ್ದ, ಅಮ್ಮ ಸ್ಕೂಲಿಗೆ ಸೇರಿಸ್ಕೊಂಡಿದ್ರಲ್ಲಿ ತವ್ರ ಮನೇಲಿ ಇದ್ದ ಮೈಸೂರಲ್ಲಿ ಅಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಾಕೊಂಡಿದ್ರು. ನಾನು ಅಣ್ಣನ ಮನೇಲಿ ಇರ್ತಿದ್ದೆ. ಅಲ್ಲೇ ಇದ್ರು. ಆಮೇಲೆ ಅಲ್ಲಿಂದ ಅನನ್ಯ ಹಾಸ್ಪಿಟ್ಲಿಗೆ ಹೋದೆ. ಅನನ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದೆ, ಎಲ್ಲ ಥರ ಕೆಲಸ ಮಾಡಿದೆ. ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು. ಎಷ್ಟು ಕೊಡೋರು? 750 ರೂಪಾಯಿ ತಿಂಗಳಿಗೆ. ಅಷ್ಟು. ಅದೇ ದೊಡ್ಡದು ನನ್ನ ಜೀವನದಲ್ಲಿ. ಮತ್ತೆ ಯಾರು ಒಂದು ಹೆರಿಗೆ ಪೇಷಂಟ್ ಬಂದರೆ, ಕಷ್ಟದಲ್ಲಿ ಅಂತ ಬಂದರೆ ಅವ್ರನ್ನ ಕರ್ಕೊಂಡು KC ಜನರಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ನಾನು ಅಲ್ಲೇ ಮಲಗಿಬಿಡ್ತಿದ್ದೆ ಇಡೀ ದಿನಗಳು ಕಳೆದೋಗ್ಬಿಡೋದು ನನಗೆ. ಯಾರೋ 10 ರೂಪಾಯಿ 50 ರೂಪಾಯಿ ಕೊಟ್ಟರೆ ನಂಗೆ ಅದೇ ದೊಡ್ಡದು. ಡಿಸ್ಚಾರ್ಜ್ ಆಗಿ ಹೋಗ್ಬೇಕಾದ್ರೆ, ಅವ್ರ ಹಾಗೆ ಹೋಗ್ಬೇಕಾದ್ರೆ ಅವ್ರ ಕೆಲಸ ಮಾಡಿರ್ತೀನಲ್ಲ, ಏನೋ ಸ್ವಲ್ಪ ಅವ್ರ ಖುಷಿ ಕೊಡೋರು. ಒಳಗಡೆ ಹಾಕೊಳ್ಳೋ ಬಟ್ಟೆನೂ ಕೂಡ ನಾನು ಚೇಂಜ್ ಮಾಡ್ತಿದ್ದೆ. ನಾನು ಯಾವತ್ತೂ ಅಸಹ್ಯ ಪಡಲಿಲ್ಲ ಕೆಲಸಕ್ಕೆ. ಹಶು ಜೀವನ ಮಾಡಬೇಕಲ್ಲ, ಮಗನ ಸಾಕ್ಬೇಕಲ್ಲ, ಎಲ್ಲದನ್ನು ಕಣ್ಮುಂದೆ ಬರುತ್ತೆ. ತುಂಬ ಕಷ್ಟ, ಹೇಳೋಷ್ಟು ಸುಲಭ ಅಲ್ಲ. ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ. 3 ಹಾಸ್ಪಿಟ್ಲ್ ಕೆಲಸ ಮಾಡ್ತಿದ್ದೆ. ಡಾಕ್ಟ್ರ್ ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಜೊತೆಗೆ ಹೋಗ್ತಿದ್ದೆ. ಬೆಳಗ್ಗೆ ಒಂದು, ರಾತ್ರಿ ಒಂದು ಕಡೆ, ರಾತ್ರಿ ಒಂದು ಡ್ಯೂಟಿ, ಬೆಳಗ್ಗೆ ಒಂದು ಡ್ಯೂಟಿ. ನನ್ನ ಅಕ್ಕ, ಅವಳು ತಾಯಿ, ಆವತ್ತಿಗೆ ಅಷ್ಟು ನೋಡಿದ್ರು. ಅವತ್ತೊಂದಿನ ಅವ್ರು ಯಾರೂ ನೋಡಲಿಲ್ಲ ಅಂದಿದ್ರೆ ಇವತ್ತಿ ಶಶಿಕಲಾ ಇಲ್ಲ. ಸ್ವಲ್ಪ ನೋಡಿದ್ದು ಹೌದು, ಅವರ ಶಕ್ತಿ ಅನುಸಾರ ಅವ್ರು ನೋಡಿದ್ದು. ಅವತ್ತು ದಿನ ಪರಿಸ್ಥಿತಿ ನೋಡ್ಲಿಕ್ಕೆ ಆಗಲ್ಲ ಪರಿಸ್ಥಿತಿಗೆ